ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ, ಬರ್ಡೇ ಫಂಕ್ಷನಿಂದು. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವೇ ನೋಡ್ಬೋದು. ಗೈಸ್, ಇದು ಮಾರ್ನಿಂಗ್ ಎಲ್ಲ ವೀಡಿಯೋ ಮಾಡಿದ್ದೀನಿ. ವೆಲ್ಕಮ್ ಕ್ಲಿಪ್ಪಿಂಗ್ನ ಇವಾಗ ಮಾಡ್ತಾ ಇದ್ದೀನಿ. ಬೆಳಗಿಂದ ಇಲ್ಲಿ ತನಕ ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗ್ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗಿ. ಶ್ರೇಯಾಂಶ್ ನೋಡಿ ಇನ್ನೂ ಮಲಗಿದ್ದಾನೆ. ನೆನ್ನೆ ತುಂಬ ಆಟ ಆಡಿದ್ದಾನಲ್ಲ, ಹಾಗಾಗಿ ಮಲ್ಕೊಂಡಿದ್ದಾನೆ. ಎಷ್ಟು ಎದ್ದೇಳಿಸೋದು ಎದ್ದೇಳ್ತಿಲ್ಲ. ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂದರೆ ಇವನು ಎದ್ದು ನಾನು ಇವನ್ನ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಅಂಗನವಾಡಿ ತಲುಪೋಷ್ಟರಲ್ಲಿ ಕರೆಕ್ಟ್ ಇವನ್ನ ಕರ್ಕೊಂಬರೋ ಟೈಮ್ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡಿ, ಇವನಿಗೆ ಮಲ್ಕೊಂಡಿರೋಕ್ಕೆ ಎದ್ದೇಳ್ಸೋಕ್ಕೂ ನನಗೆ ಮನಸ್ಸೇ ಬರ್ತಾಯಿಲ್ಲ. ಬೇಗ ಇದ್ದರೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅದರ್ವೈಸ್ ಇವತ್ತೊಂದು ದಿವಸ ರಜಾ ಮಾಡ್ಸೋಣ. ಓಕೆ, ಇವಾಗ ಫೈನಲಿ ಶ್ರೇಯಾಂಶ್ ಎದ್ದ. ಅವನಿಗೆ ಇವಾಗ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಅಪ್ ಮಾಡಿ ಅವನಿಗೆ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೆ. ಮತ್ತು ನಾನು ಕೂಡ ಅವನಿಗೆ ಬ್ರೇಕ್ಫಾಸ್ಟ್ ಕೊಡಬೇಕಾದ್ರೆ ಅವ್ನು ಸ್ವಲ್ಪ ತುಂಬ ಲೇಟ್ ಆಗುತ್ತೆ ಚೀವ್ ಎಲ್ಲ ಮಾಡಿ ತಿನ್ನಲಿಕ್ಕೆ. ಹಾಗಾಗಿ ಅಷ್ಟೊತ್ತಿಗೆ ರೆಡಿ ಆಗೋಣ ಅಂತ ನಾನು ರೆಡಿ ಆದರೂ ಇನ್ನೂ ಅವನು ಒಂದು ಬೈಟ್ ಕೊಟ್ಟಿರೋದು ಇನ್ನೂ ಚೀವ್ ಮಾಡ್ತಾನೇ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ ಟೈಮ್ ಆಯಿತು, ಆದಷ್ಟು ಬೇಗ ರೆಡಿಯಾಗಿ ಹೋಗಬೇಕು ಅಂತ. ಬರೀ ಆಟನೇ ಆಗಿಬಿಡ್ತು ಗೈಸ್. ಇನ್ನು ಸ್ಕೂಲ್ ಟೈಮಲ್ಲಿ ನಾನು ಇನ್ನೇನು ಮಾಡಬೇಕಂತ ನನಗಂತೂ ಗೊತ್ತಿಲ್ಲ. ಅವಾಗ 8 ಗಂಟೆಗೆ ರೆಡಿ ಮಾಡಿ ಕಳಿಸ್ಬೇಕು. ಇಲ್ಲಿ 9 ಕಾಲಾದರೂ ಇನ್ನೂ ತಿನ್ನೋದ್ರಲ್ಲೇ ಟೈಮ್ ಹೋಗ್ತಾ ಉಂಟು. ನೋಡಿ, ಆದಷ್ಟು ಬೇಗ ರೆಡಿ ಮಾಡಿಸಿ ಅವನ್ನ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಇಲ್ಲಿ ನೋಡಿ ಒಂದು ಆಟ. ತಿನ್ನು ಅಂತ ಹೇಳಿದ್ರೆ ಈ ಬಾಡಿ ಲೋಷನ್ ಇಟ್ಕೊಂಡು ನಾನು ಹೇಳ್ದೆ ಅವನಿಗೆ ಕಾಲಿಗೆ ಹಾಕೋ ಅಂತ. ಅದಕ್ಕೆ ಅವ್ನು ಹೇಳ್ತಾ ಇರೋದು ಮುಖಕ್ಕೆ ಹಾಕ್ಕೊತೀನಿ ಅಂತ ಹೇಳಿದ್ನ. ಫೇಸಿಗೆ ಹಾಕ್ಕೊಂಡ್ರೆ ಎಲ್ಲ ಫೇಸೆಲ್ಲ ಬರ್ನ್ ಆಗುತ್ತೆ ಅಂದರೆ ಕಾಲಿಗೆ ಹಾಕ್ಕೊಂಡ್ರೆ ಬರ್ನ್ ಆಗಲ್ವಾ ಅಂತ ಕ್ವಶನ್ ಮಾಡ್ತಾನೆ. ಇವನಿಗಿನ್ನು ನಾನೇನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಶ್ರೇಯಾಂಶ್ ಆಯಿತಾ? ಟೈಮ್ ಆಯಿತು ಮಗನೇ, 9 ಕಾಲು ಆಯಿತು. ಟೀಚರ್ ಬೈತಾರೆ. ನಿನ್ಗೆ ಎಕ್ಸಾಮ್ ಇಲ್ವಾ ಇವತ್ತು? ಇದೆಯಾ? ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ಏನು ಮತ್ತೆ ಎಕ್ಸಾಮ್ ಇಟ್ಕೊಂಡು ನೀವು ನಡ್ಕೆ. ಶ್ರೇಯಾಂಶ್ ಇವತ್ತು ಅಂಗನವಾಡಿಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಅಂಗನವಾಡಿ ಕಲೆ ಅವನ ಮುಖದಲ್ಲಿ ಎಷ್ಟು ನೀಟಾಗಿ ಎದ್ದು ಕಾಣ್ತಿದೆ. ಎಲ್ಲಿ ಸನಿ ಮುಖ ತೋರಿಸಿ ನೋಡಿ. ಕಣ್ಕಪ್ಪೆಲ್ಲ ಇಟ್ಟಿದ್ದೀನಿ ಇವತ್ತು. ನಡೀರಿ ಹೋಗೋಣ. ಬಾಯ್ ಮಿಯಾ, ಬಾಯ್ ಬಾಯ್ ಅಕ್ಕ. ಮಿಯಕ್ಕೆ ಏನೋ ಹೊರ ತಾಟಕ್ಕೆ ಮಿಯಕ್ಕೆ ತಾಟಕ್ಕೆ ಫೋನಿಂದ ಯಪ್ಪೋ ಅದ್ಯಾ? ಓ ಅದಪ್ಪ ಹೋಗುತ್ತೆ ಸರಿ. ಬಾಯಕ್ಕೆ ಹಾಯ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಜೋರಾಗಿ ಹೇಳಿ, ಕೇಳಿಸ್ತಿಲ್ಲ. ಗೈಸ್, ಇವಾಗ ಅವನ್ನ ಕರ್ಕೊಂಡೋಗಿ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತೊಂಥರ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾನೆ, ಕಣ್ಕಫೆಲ್ಲ ಇಟ್ಟು. ನಾಳೆಯಿಂದ ಹಿಂಗೆ ಇಟ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅವಾಗ ದೃಷ್ಟಿನೂ ಆಗಲ್ಲ. ಅಂಗನವಾಡಿ ಕಲೆ ಎದ್ದು ಕಾಣ್ತಾ ಉಂಟು ಅವನ ಮುಖದಲ್ಲಿ ನೋಡಿ. ಫೈನಲಿ ಇವಾಗ ಶ್ರೇಯಾಂಶ್ನ ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಟು ಬಂದೆ. ಇಲ್ಲಿಂದ ಅಲ್ಲಿಗೆ ಅವನ್ನ ಎತ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಅವನ್ನ ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರೋದು ನಿಜವಾಗ್ಲೂ ಹುಡುಗಾಟ ಅಲ್ಲ ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು ನನಗೆ ಮೊದಲೇ 3-4 ಡೇಸಿಂದ ಏನೋ ಹುಷಾರಿಲ್ಲ, ಅಂದರೆ ಒಳಗಡೆ ಹುಷಾರಿಲ್ಲ ಅಂತ ಅಂದ್ಕೊತೀನಿ. ನಂಗೆ ತುಂಬ ಹೆಸಿಟೇಟ್ ಆಗ್ತಾ ಉಂಟು ಒಳಗಡೆ. ಒಂಥರ ಕಂಫರ್ಟೇಬಲ್ ಆಗ್ತಾಯಿಲ್ಲ. ಬಟ್ ಇವಾಗ ಅಲ್ಲಿಂದ ಬಂದೆ. ಕಿಚನ್ ನೋಡ್ಬೇಕಾದ್ರೆ ನಿಜವಾಗ್ಲೂ ಅಳುವು ಬರ್ತಾ ಉಂಟು. ಅಷ್ಟು ಮೆಸ್ ಆಗಿದೆ ಅಂತೆ ಸಿಕ್ಕಾಪಟ್ಟೆ ನೋಡಿ. ಇದನ್ನೆಲ್ಲ ಇವಾಗ ನೀಟಾಗಿ ವಾಶ್ ಮಾಡಿ ಎಲ್ಲ ನೀಟಾಗಿ ಎತ್ತಿಡೋದು ಒಂದು ಟಾಸ್ಕ್ ನನಗೆ. ಯಾಕಂದರೆ ಬಿಸಿಲಲ್ಲಿ ಬಂದು 5 ನಿಮಿಷ ಕುತ್ಕೊಳ್ಳೋಣ ಅಂತ ಅಂದ್ಕೊತೀನ. ನಾನು ಕುತ್ಕೊಂಡ್ಬಿಟ್ರೆ ಬರೀ ತಲೆಯಲ್ಲೆಲ್ಲ ಅಯ್ಯೋ ಕ್ಲೀನ್ ಮಾಡಿಲ್ಲ ಅಂತ ಬರುತ್ತೆ. ಈವನ್ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ನಾನು ಕ್ಲೀನ್ ಮಾಡ್ದಲೇ ನನಗೆ ತಿನ್ನೋಕ್ಕೂ ಅನ್ಸೋದಿಲ್ಲ. ಹಾಗಾಗಿ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಏನಾದರೂ ತಿನ್ನೋಣ ಅಂತ ಫುಲ್ಲು ಸುಸ್ತಾಗ್ತಾ ಉಂಟು. ನನ್ನ ಇಂಥ BP ಲೋ ಅಂತ ಮೊನ್ನೆದೇ ಹೇಳ್ತಿದ್ದೆ. BP ಲೋವೇ ಅನ್ಕೊತೀನಿ. ಇಲ್ಲಿ ಗಾಳಿ ಬರ್ತಿದೆ ಆದರೂ ನಾನು ಫುಲ್ಲು ಸ್ವೆಟ್ ಆಗ್ತಾನೇ ಇದ್ದೀನಿ. ವೈಬ್ರೇಷನ್ ಆಗ್ತಾ ಉಂಟು ಬಾಡಿ.
ನೋಡೋಣ, ಆದಷ್ಟು ಬೇಗ ಬೇಗ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ, ಮತ್ತು ನಂಗೆ ಆನ್ಲೈನ್ ಕ್ಲಾಸ್ ಒಂದಿದೆ, ಗೂಗಲ್ ಸರ್ಟಿಫಿಕೇಷನ್ ಕೋರ್ಸ್ ಒಂದಿದೆ, ಅದನ್ನೆಲ್ಲ ಮಾಡ್ಕೊಳೋಣ ಅಂತ. ನಮಗೆ ಕೇರಳದಿಂದ ಸರ್ ಕಳಿಸಿದ್ದು, ಇದಾದರೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಮಗೆ. ಹಾಗಾಗಿ ಆ ಕ್ಲಾಸಸ್ನ ಅಟೆಂಡ್ ಮಾಡೋಣ, ಇನ್ಮೇಲೆ ಆ ಕ್ಲಾಸೇ ಅಟೆಂಡ್ ಮಾಡೋಣ ಅಂತಿದ್ದೀನಿ. ಯಾಕೆ ಬೇಗ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮುಗಿಸಿ ನೆಕ್ಸ್ಟ್ ಕ್ಲಾಸಿಗೆ ಕೂತ್ಕೊಳ್ಳೋಣ ಅಂತ. ಈಗ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಇವಾಗಷ್ಟೇ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಪಾತ್ರೆಗಳು ತೊಳೆದು ಅದು ನೀಟಾಗೆಲ್ಲ ಜೋಡಿಸಿ ಕಿಚನ್ ಬಂದು ಹೀಗೆ ಮಾಡಿದ್ದೀನಿ. ಇವಾಗ ನೋಡಿ, ಇವಾಗ ಎಷ್ಟು ನೀಟ್ ಕಾಣ್ತಿದೆ ಅಲ್ವಾ. ಇವಾಗ ಕಿಚನ್ ಕ್ಲೀನ್ ಆಯಿತು, ಮತ್ತು ವಾಶ್ರೂಮು ಸ್ವಲ್ಪ ವಾಶ್ ಮಾಡೋಕ್ಕಿತ್ತು, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬ್ರೇಕ್ಫಾಸ್ಟಿಗೆ ಕುತ್ಕೊಳ್ಳೋಣ. ಬೇಗ ಹೊಟ್ಟೆ ತುಂಬ ಹಸಿತಿತ್ತು, ಹಾಗಾಗಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬ್ರೇಕ್ಫಾಸ್ಟ್ ತಗೊಂಡಿದ್ದೀನಿ. ಇಡ್ಲಿ ಮತ್ತು ಮಟನ್ ಕರಿ ಅಂದರೆ ಮೋಸ್ಟ್ ಫೇವ್ರೇಟ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಇವತ್ತು ಇಡ್ಲಿ ಬೇರೆ ಮಾಡಿದ್ದಾರೆ. ನನಗಂತೂ ಇನ್ನೂ ಜಾಸ್ತಿ ಹೊಟ್ಟೆ ಹಸಿತಿದೆ. ಬೇಗ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ನನಗೆ 3 hours ಕ್ಲಾಸ್ ಇದೆ, ಕಂಟಿನ್ಯೂಸ್ ಕ್ಲಾಸ್ ಕೂತ್ಕೊಂಡು ನೋಡಬೇಕು. ಅದು ಆ್ಯಕ್ಚುಲಿ ನಮಗೆ ಸರ್ ಕಳಿಸಿರೋದು, ಇದು ನಮಗೆ ಯೂಸ್ ಆಗುತ್ತೆ ಅಂತ. ಯಾಕಂದರೆ ನಾನು ಓದ್ತಿರೋ ಇನ್ಸ್ಟಿಟ್ಯೂಟಲ್ಲಿ ನನಗೆ ಸರ್ಟಿಫಿಕೇಟ್ ಸಿಗ್ತಾಯಿಲ್ಲ. ಅವ್ರು ಕೊಡೋ ಸರ್ಟಿಫಿಕೇಟ್ ನಾನೇ ಮಾಡ್ಬೋದು, ಗೌರ್ಮೆಂಟ್ ಅಪ್ರೂವಲ್ ಅಲ್ಲ. ಹಾಗಾಗಿ ಇದು ಗೂಗಲ್ ಅಪ್ರೂವಲ್ ಸರ್ಟಿಫಿಕೇಟ್ ನನಗೆ ಸಿಗೋದು. ಹಾಗಾಗಿ ಇದು ಡೈಲಿ 3 hour ಕ್ಲಾಸ್ ಅಟೆಂಡ್ ಆಗಬೇಕಂತೆ. ಅಟೆಂಡ್ ಆದಾಗ ಲಾಸ್ಟ್ ಎಕ್ಸಾಮ್ ಇರುತ್ತೆ, ಅದನ್ನೂ ಸಹ ಟೆಸ್ಟ್ ಇರುತ್ತೆ, ಅದು ಕಂಪ್ಲೀಟ್ ಮಾಡಬೇಕು. ಇದೇ ಥರ ಒಂದೆಷ್ಟೋ ಕ್ಲಾಸಸ್ ಇದೆ. ಅದಾದಮೇಲೆ ನಮಗೆ ಫೈನಲ್ ಎಕ್ಸಾಮ್ ಕೊಡ್ತಾರೆ. ಅದಾದಮೇಲೆ ಸರ್ಟಿಫಿಕೇಟು ನಾವು ಗೌರ್ಮೆಂಟ್ ಅಪ್ರೂವಲ್ ಹೇಗೆ ತಗೊಳೋದು ಅಂತ ಒಂದು ಕ್ಲಾಸ್ ಮಾಡ್ತಾರೆ. ಅದರಿಂದ ನಾನು ಸರ್ಟಿಫಿಕೇಟ್ ತೊಗೊಬೋದು. ಆ ಸರ್ಟಿಫಿಕೇಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಅದನ್ನ ಇಟ್ಕೊಂಡು ನಾನು ನೆಕ್ಸ್ಟ್ ವರ್ಕಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈಗ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಬನ್ನಿ. ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮ ಸರ್ ಲಿಂಕ್ ಕಳಿಸಿದ್ರು, ಅದರಿಂದ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ಬೋದು, ಫ್ರೀ ಕೋರ್ಸ್ ಇದೆ ಅಂತ. ಅಟೆಂಡ್ ಆಗೋಣ ಅಂತ ಅಟೆಂಡ್ ಆದೆ ನಾನು. ಸ್ಟಾರ್ಟಿಂಗೆಲ್ಲ ಅವ್ರು ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ, ಯಾವ್ಯಾವ ಟಾಪಿಕ್ ಇರುತ್ತೆ, ಹೇಗೆಲ್ಲ ಕ್ಲಾಸ್ ಆಗುತ್ತೆ, ಮತ್ತು ಎಕ್ಸಾಮ್ಸ್ ಹೇಗೆ ಕೊಡ್ತಾರೆ, ಟೆಸ್ಟ್ ಹೇಗೆ ಕೊಡ್ತಾರೆ, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಖುಷಿ ಅನಿಸ್ತು ನನಗೆ. ಆಯಿತು, ಅವ್ರು ಹೇಳಿದ್ರು ಕೆಳಗಡೆ ಇರೋ ಲಿಂಕ್ನ ಪ್ರೆಸ್ ಮಾಡಿ, ಆಗ ನಿಮಗೆ ಫಾರ್ಮ್ ಬರುತ್ತೆ, ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಯಾವತ್ತಿಂದ ಕ್ಲಾಸ್ ಸ್ಟಾರ್ಟ್ ಅಂತ ಹೇಳ್ತಾರೆ ಅಂತ. ಓಕೆ ಅಂತ ಕೆಳಗಿರೋ ಲಿಂಕ್ನ ಪ್ರೆಸ್ ಮಾಡಿ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅಲ್ಲಿ ಕೇಳ್ತಿದ್ದೆ ಫೀಸ್ ಪೇ ಮಾಡಿ ಅಂತ. ಫೀಸ್ ಎಷ್ಟು ಅಂತ ನೋಡಿದ್ರೆ 5468 ರೂಪೀಸ್ ಫೀಸ್. ಹಾಗಾಗಿ ನಾನು ಪ್ರಮೋದ್ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಇದು ಅಟೆಂಡ್ ಮಾಡೋದ ಅಂತ. ಅದು ಅಲ್ಲದೆ ಆ ಲಿಂಕು ಇರೋದು 1 year ಬ್ಯಾಕ್, 2024ದು, ಈಗ 2025. ಇವಾಗ ನಾನು ಅಕಸ್ಮಾತ್ ದುಡ್ಡು ಹಾಕಿದ್ರೆ ಕ್ಲಾಸ್ ಅಟೆಂಡ್ ಆಗ್ಬೋದಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಕಮೆಂಟ್ಸಲ್ಲಿ ಎಲ್ಲರೂ ಎಂಥ ಸುಮ್ಮನೆ ದುಡ್ಡು ಹೋಗುತ್ತೆ ಅಂತ ಹಾಕಿದ್ರ, ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಈಗ ಅವನದೇ ಯೂಟ್ಯೂಬ್ ಚಾನಲಲ್ಲಿ ತುಂಬ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬಿಟ್ಟು ಕ್ಲಾಸಸ್ ಮಾಡಿದ್ದಾರೆ ಎಲ್ಲದರಿಂದ ಬಗ್ಗೆ. ಮತ್ತು ಯಾರ್ಯಾರ್ದು ಕ್ಲಾಸ್ ಎಲ್ಲ ಕೇಳಿದ್ರೆ ನಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೂ ಅದ್ರ ಬಗ್ಗೆನೇ ಟ್ಯುಟೋರಿಯಲ್ ಎಲ್ಲ ಹಾಕಿದ್ದಾರೆ. ಹಾಗಾಗಿ ಅದನ್ನೇ ಕಲ್ತ್ಕೊಳ್ಳೋಣ ಅಂತೇಳ್ಬಿಟ್ಟು, ಹೇಗಿದ್ರು ನಾನು ಯೂಟ್ಯೂಬ್ ಚಾನಲ್ ನೋಡ್ಕೊಂಡೆ ಆಲ್ಮೋಸ್ಟ್ ಎಲ್ಲ ಕಲ್ತಿರೋದು. ಹಾಗಾಗಿ ಇದನ್ನೇ ನೋಡಿಕೊಂಡು ಇನ್ನು ಕಲಿಯೋಣ. ಲ್ಯಾಪ್ಟಾಪ್ ನಾನು ತಗೊಳೋ ತನಕ ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊತೀನಿ. ಇನ್ನೇನು ಲ್ಯಾಪ್ಟಾಪ್ ನನ್ನ ಕೈಗೆ ಬಂತು ಅಂದ ತಕ್ಷಣ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವರ್ಕಿಗೆಲ್ಲ ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೆ ರೆಸ್ಯೂಮ್ ಎಲ್ಲ ಎಲ್ಲ ಕಡೆ ಕಳ್ಸೋಣ ಅಂತೇಳ್ಬಿಟ್ಟು. ಈಗ ಸದ್ಯಕ್ಕೆ ಇವಾಗ ಟೈಮ್ ಬಂದು 3 o'clock, ನೋಡಿ ಶಾರ್ಪ್ 3. ಶ್ರೇಯಾಂಶ್ನ ಹೋಗಿ ಅಂಗನವಾಡಿಯಿಂದ ಕರ್ಕೊಂಡು ಬರೋಣ ಅಂತ. ಈಗ ಕರ್ಕೊಂಡು ಬರೋಣ ಅವನಿಗೆ. ಇದು ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಅಂಬ್ರೆಲ್ಲ ಹುಡುಕ್ತಿದ್ದೀನಿ, ಎಲ್ಲಿದೆ ಅಂತ ಗೊತ್ತಿಲ್ಲ. ಇವಾಗ ಟೈಮ್ ಬೇರೆ ಆಗಿಬಿಟ್ಟು ಹೋಗಿ ಕರ್ಕೊಂಬರೋಣ ಬನ್ನಿ. ಶ್ರೇಯಾಂಶ್ನ ಅಂಗನವಾಡಿನ ಕರ್ಕೊಂಬರೋಣ ಅಂತ ಹೋಗೋಷ್ಟರಲ್ಲಿ ಮಿಥುನ್ ಸಿಕ್ಕಿದ್ರ. ಹಾಗಾಗಿ ನಾನು ಮಿಥುನ್ ಒಟ್ಟಿಗೆ ಹೋಗಿ ಶ್ರೇಯಾಂಶ್ನ ಕರ್ಕೊಂಡು ಬಂದ್ವಿ. ನಾನು ಇವತ್ತು ನೈಟ್ ಡಿನ್ನರಿಗೆ ಪೆಪ್ಪರ್ ರಸಮ್ ಮಾಡಿದೆ. ಯಾಕಂದರೆ ನಮ್ಮನೇಲಿ ಎಲ್ಲರಿಗೂ ಕೆಮ್ಮು ಶೀತ, ಹಾಗಾಗಿ ಪೆಪ್ಪರ್ ರಸಮ್ ಮಾಡಿದೆ. ಶ್ರೇಯಾಂಶ್ ನೋಡಿಯಲ್ಲಿ ಅವನಿಗೆ ಜಯಮಾಯಿ ಜೋಳ ಕೊಟ್ರ, ಅದನ್ನ ಇಟ್ಕೊಂಡು ಬಂದು ಖಾರ ಪುಡಿ, ಉಪ್ಪು, ಲೆಮನ್ ಹಾಕಿ ಕೊಡು, ನನಗೆ ಜೋಳ ತಿನ್ನಬೇಕು ಅಂತ ಹೇಳ್ದ. ಅದಕ್ಕೆ ಅದು ಹಾಕಿ ಕೊಟ್ಟೆ, ಹಾಕಿ ತಿನ್ನೋಣ ಅಂತ ಹೋದ. ಮತ್ತು ನಾನಿವತ್ತು ರಸ್ಕ್ ಪಾಯಸ ಮಾಡ್ತಾಯಿದ್ದೀನಿ. ನನಗೆ ಯಾಕೋ ಬೆಳಗ್ಗಿಂದ ರಸ್ಕ್ ಪಾಯಸ ತಿನ್ನಬೇಕೇನೋ, ಸ್ವೀಟ್ ತಿನ್ನಬೇಕು ಅನಿಸ್ತಿತ್ತು. ಹಾಗಾಗಿ ರಸ್ಕ್ ಇದ್ದಿದ್ದರಿಂದ ರಸ್ಕ್ ಪಾಯಸ ಮಾಡ್ತಾಯಿದ್ದೀನಿ. ಇದು ರೆಡಿ ಆದಮೇಲೆ ಎಲ್ಲರಿಗೂ ಕೊಟ್ಟು ಹೇಗಿದೆ ಟೇಸ್ಟ್ ಅಂತ ಕೇಳಬೇಕು. ನಾನು ಕುಡ್ದು ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಓಕೆ, ನೋಡಿ ಉಗ್ತಾ ಉಂಟು.
ಫೈನಲಿ ಪಾಯಸ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಹಾಗೆ ಸಖತ್ತಾಗಿ ಬಂದಿದೆ. ಸ್ಮೆಲ್ಲು ಕೂಡ ಚೆನ್ನಾಗಿದೆ, ಟೇಸ್ಟು ಕೂಡ ಸಖತ್ತಾಗಿ ಬಂದಿದೆ. ನಾನು ಅಮ್ಮನ ಬರ್ಡೇಗೆ ಮಾಡಿದಾಗ ಪಾಯಸ ಹೋಗಿ ಕೇಸರಿ ಬಾತ್ ಆಗಿತ್ತು. ಅಮ್ಮನ ಬರ್ಡೇ ದಿನವೇ 2 ಸತಿ ರಸ್ಕನ್ನ ವೇಸ್ಟ್ ಮಾಡಿದ್ದೀನಿ ನಾನು. ಒಂದು ಸತಿ ಉಂಡೆ ಆಗೇ ಹೋಗ್ಬಿಡ್ತು, ನಂಗೆ ಗೊತ್ತಿದ್ದಿಲ್ಲ. ಫಸ್ಟು ತಣ್ಣೀರಲ್ಲಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಹುಯ್ಬೇಕು, ಅದರ್ವೈಸ್ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪಾಯಸ ಹಾಕಬೇಕು ಅಂತ. ನಾನು ಹಂಗೆ ಡೈರೆಕ್ಟು ರಸ್ಕ್ ಪುಡಿ ಮಾಡಿದ್ದೆ, ಕುದಿತಿರೋ ಹಾಲಿಗೆ ಹಾಕಿ ಮುದ್ದೆ ಆಗಿಬಿಟ್ಟಿತ್ತು. ಅದನ್ನ ಎಸ್ದು ಮತ್ತು ಫಸ್ಟಿಂದ ಪಾಯಸ ಮಾಡಿದ್ದೆ ನಾನು ಅವತ್ತು. ಬಟ್ ಇವತ್ತು ತುಂಬ ಚೆನ್ನಾಗಿ ಬಂದಿದೆ, ಯಾಕಂದರೆ ಅಮ್ಮ ಅವತ್ತು ಹೇಳ್ಕೊಟ್ರು ಹೇಗೆ ಮಾಡೋದು ಅಂತ. ಅದಕ್ಕೆ ಹೇಳೋದು, 1 ಸತಿ 2 ಸತಿ ಟ್ರೈ ಮಾಡಬೇಕು, 3ನೇ ಸತಿಗೆ ಏನೇ ಆದರೂ ಸಕ್ಸಸ್ ಆಗೇ ಆಗುತ್ತೆ ಅಂತ. ನನ್ನ ಪಾಯಸ ಫೈನಲಿ ಸಕ್ಸಸ್ ಆಗಿದೆ. ಇವಾಗ 1 ಗ್ಲಾಸ್ ನನಗೆ, ಅಮ್ಮನಿಗೆ, ಮಿಥುನಿಗೆ ಮಾಡಿದ್ದೀನಿ, ಮತ್ತು ಅಚ್ಚನಿಗೂ, ಪ್ರಮೋದವ್ರಿಗೂ, ಪಾಪುಗೂ ಎತ್ತಿಟ್ಟಿದ್ದೀನಿ. ಈಗ ಅವ್ರಿಗೆ ಕೊಟ್ಬಿಡ್ತೀನಿ. ಬಟ್ ನೈಸ್, ನಂಗೆ ಖುಷಿ ಆಯಿತು, ನಾನು ಚೆನ್ನಾಗಿ ಮಾಡಿದ್ದೀನಿ ರಸ್ಕ್ ಪಾಯಸ ಅಂತ. ಫುಲ್ಲು ಬಾದಾಮು ತುಪ್ಪ ಎಲ್ಲ ಹಾಕಿ ಒಳ್ಳೆ ಘಮ ಘಮ ಅಂತ ಉಂಟು. ಪಾಯಸ ಮಾಡಿದೆ, ಚೆನ್ನಾಗಿತ್ತು. ಬಟ್ ಸ್ವಲ್ಪ ನೀರಾಗಿಬಿಟ್ಟು, ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಾಗ್ತಾಯಿತ್ತು. ನೆಕ್ಸ್ಟ್ ಟೈಮ್ ನಾನು ಮಾಡ್ತಾನೆ ನಿಂಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿದ್ದಾರೆ. ನಾನು ಓಕೆ ಅಮ್ಮ ಅಂತ ಹೇಳಿದ್ದೀನಿ. ಇವಾಗ ನಾನು ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ನಾಳೆ ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಪ್ರಮೋದವರು ಇಲ್ಲ, ಶ್ರೇಯಾಂಶು ಇಲ್ಲ, ಸುಲು ಅಮ್ಮ ಇಲ್ಲ. ನಾನು ನಾಳೆ ಸುಜಮ್ಮ, ಅನುಷಕ್ಕ, ದಿಲಿಯಣ್ಣ ಅವ್ರ ಜೊತೆ ಹೊರ್ಗಡೆ ಹೋಗ್ತಾಯಿದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ, ಮತ್ತು ಅಮ್ಮುಕುಟ್ಟಿ ಇಲ್ಲ, ಅಮ್ಮುಕುಟ್ಟಿ ವೀಡಿಯೋ ನೋಡಿದಾಗ ಅಕ್ಕ ನನ್ನ ಹೇಳಿಲ್ಲಲ್ಲ ಅಂತ ಹೇಳಿಬಿಡ್ತಾಳೆ. ನಾವಿಷ್ಟು ಜನ ಮತ್ತು ಇನ್ನೂ ಸ್ವಲ್ಪ ಜನ ಎಲ್ಲ ಜಾಯ್ನ್ ಆಗ್ತಾರೆ. ಅದು ಯಾರ್ಯಾರು ಅಂತ ನಾಳೆ ನಾನು ರಿವೀಲ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಜನ ನೇಮ್ ನಾನು ಹೇಳ್ತಾ ಇರೋದು. ನಾವೆಲ್ಲ ನಾಳೆ ಹೋಗ್ತಾಯಿದ್ದೀವಿ, ಅದೊಂದು ಸರ್ಪ್ರೈಸ್ ಸೀಕ್ರೆಟ್. ನಾಳೆ ಅದ್ರಲ್ಲಿ ರಿವೀಲ್ ಮಾಡ್ತೀನಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಇವಾಗ ಸದ್ಯಕ್ಕೆ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊತಿದ್ದೀನಿ. ನಾನು ನನ್ನ ಈ ಫೇವ್ರೆಟ್ ಬ್ಯಾಗಲ್ಲಿ ಇದರಲ್ಲಿ ಒಂದು 2 to 3 ಪೇರ್ ಡ್ರೆಸ್ ಇಟ್ಕೊಬೋದು. ಇದರಲ್ಲಿ ನಾನು ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಇವಾಗ ಜಸ್ಟ್ ಡ್ರೆಸ್ ಏನೂ ಇಟ್ಕೊಂಡಿಲ್ಲ. ನನ್ನ ಡ್ರೆಸ್ ಎಲ್ಲ ಸ್ವಲ್ಪ ಟೈಟ್ ಇರೋದ್ರಿಂದ ಸ್ವಲ್ಪ ಅದನ್ನ ಫಿಟ್ಟಿಂಗಿಗೆ ಕೊಟ್ಬಿಟ್ಟಿದ್ದೀನಿ ಡ್ರೆಸ್ಸನ್ನು. ಅದು ಡ್ರೆಸ್ಸಿನೂ ಬಂದಿದೆ. ಇದರಲ್ಲಿ ಜಸ್ಟ್ ನಂದು ಏನು ಕಾಸ್ಮೆಟಿಕ್ಸ್ ಇದೆ ಅದನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಈ ಡ್ರೆಸ್ ಸ್ಟಿಚೆಲ್ಲ ಆಗಿ ಬಂದಾದಮೇಲೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನಾಳೆ ಬೆಳಗ್ಗೆ 6 ಗಂಟೆಗೆ ಹೊರಡ್ತಾ ಇದ್ದೀನಿ. ಆವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆವಾಗ ನಾಳೆದು ಬ್ಲಾಗ್, ಇವತ್ತಿನ ಬ್ಲಾಗಲ್ಲಿ ಜಸ್ಟ್ ಪ್ಯಾಕಿಂಗ್ ಏನಿದೆ ಅಂತ ಹೇಳೋಣ ಅಂತೇಳ್ಬಿಟ್ಟು ಬ್ಲಾಗ್ ಮಾಡಿದೆ. ನಾಳೆ ಹೋಗ್ತಾ ಇದ್ದೀನಿ. ಖುಷಿ ಆಗ್ತಾ ಉಂಟು. ನನಗೆ ಇದೊಂದು ಹೇಳಕ್ಕೆ ಮರ್ತೋದೆ ಗೈಸ್, ಏನಂದರೆ ಡಿಸೆಂಬರ್ ನಮ್ಮ ಅಕ್ಕನ ಮದುವೆಗೆ ಯಾವಾಗ ಹೋದೆ ಆವಾಗಿಂದ ನನಗೆ ಫುಲ್ ಸುತ್ತೋದೇ ಆಗಿದೆ. ಅಲ್ಲಿ ಇಲ್ಲಿ ಸುತ್ತಾಯಿದ್ದೀನಿ. ಮೇ ಬಿ 2025 ನನಗೆ ಸುತ್ತೋದು ಒಂದು ಅಪರ್ಚುನಿಟಿ ಕೊಟ್ಟಿದೆ ಅಂತ ಹೇಳ್ಬೋದು. ಏನು ಕೊಟ್ಟಿಲ್ಲ ಅಂದರು, ಸುತ್ತೋದು ಅಪರ್ಚುನಿಟಿ ಸಖತ್ತಾಗಿ ಕೊಟ್ಬಿಟ್ಟಿದೆ. ಅಂದರೆ ಪ್ಲೇಸಸ್ ನೋಡ್ತಾ ಇದ್ದೀನಿ, ಬೇರೆ ಬೇರೆ ಪ್ಲೇಸಸ್ ನೋಡ್ತಾ ಇದ್ದೀನಿ, ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡ್ತಾಯಿದ್ದೀನಿ. ಒಂಥರ ಖುಷಿ ಆಗ್ತಾಯಿದೆ. ಮತ್ತು ಅವ್ರದ್ದೆಲ್ಲ ಈವೆಂಟ್ಸ್ನ ನನ್ನ ಬ್ಲಾಗಲ್ಲಿ ಹಾಕ್ತಾ ಇರೋದು ಇನ್ನೂ ಖುಷಿ ನನಗೆ. ಓಕೆ, ಈಗ ನೆಕ್ಸ್ಟು ಏನಪ್ಪ, ನಾನು ಕರಿ ಮಾಡಿಟ್ಟಿದ್ದೆ ಅಲ್ಲ ರಸಮ್, ಹಾಗಾಗಿ ಅಮ್ಮ ಅದಕ್ಕೆ ಮೀನು ಫ್ರೈ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಬೇಗ ಪ್ಯಾಕಿಂಗ್ ಮಾಡೋಣ ಅಂತ ಮಾಡೋಕ್ಕೆ ಬಂದಾಗ ಅಮ್ಮ ಯಾವ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ದೆ. ಅಮ್ಮ ಪ್ರತಿ ಸಲ ನಾನು ಹಾಕ್ಕೊಂಡೋಗೋ ಬಟ್ಟೆಯನ್ನು ಚೂಸ್ ಮಾಡೋದೇ ಅಮ್ಮನೇ. ಅದಕ್ಕೆ ಅಮ್ಮಂಗೆ ಇವಾಗ ಗೊತ್ತಿಲ್ಲ, ನಾನು ತಗೊಂಡಿರೋ ಡ್ರೆಸ್ ಅಮ್ಮನಿಗೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದೀನಿ, ಈಗ ಸ್ಟಿಚಿಗೆ ಕೊಟ್ಟಿದ್ದೀನಿ, ತಂದಾದ್ಮೇಲೆ ತೋರಿಸ್ತೀನಿ ಅಮ್ಮ ಅಂತ ಹೇಳಿದ್ದೀನಿ. ಇನ್ನು ಅಮ್ಮ ಅದು ಬೇಡ ಅಂದರೆ ಬೇರೆ ಚೇಂಜ್ ಮಾಡಬೇಕು, ನೋಡೋಣ. ನನ್ನ ಹತ್ರ ಡ್ರೆಸ್ ಇದೆ ಗೈಸ್, ಡ್ರೆಸ್ ಇಲ್ಲ ಅಂತಲ್ಲ, ಯಾವುದೂ ಆಗೋದಿಲ್ಲ. ಮದುವೆಗಿಂತ ಮುಂಚೆ ನಾನು ತುಂಬ ಸಣ್ಣ ಇದ್ದೆ, ಆ ಸೈಜಿಗೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ದಪ್ಪ ಆಗಿರೋದ್ರಿಂದ ಅದು ಯಾವ ಬಟ್ಟೆನೂ ನನಗೆ ಆಗ್ತಾಯಿಲ್ಲ. ಅದೇ ಮೇನ್ ಇಶ್ಯೂ ನನಗೆ. ಈ ಗಾಡ್ರೇಜಲ್ಲೂ ಫುಲ್ ಬಟ್ಟೆ ಇದೆ, ಮೇಲೆ ಸೂಟ್ಕೇಸ್ ನೀವೇನು ಹೇಳ್ತಿದ್ದೀರ ಅದರಲ್ಲೆಲ್ಲ ಬಟ್ಟೆ ಇದೆ, ಆದರೆ ಯಾವುದೂ ನನಗಾಗೋದಿಲ್ಲ. ಅದೇ ಪ್ರಾಬ್ಲಮ್. ಏನು ಮಾಡೋದು? ತೆಳ್ಳಗಾಗೋಕ್ಕೆ ಪ್ರಮೋದವ್ರು ಹೇಳ್ತಾರೆ, ಅಮ್ಮ ತೆಳ್ಳಗಾದರೆ ಬೈತಾರೆ. ಇಬ್ಬರು ಮಧ್ಯದಲ್ಲಿ ನಾನು ಏನು ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಬಿಡೋಣ. ಇನ್ನು ಐರನ್ ಎಲ್ಲ ಮಾಡೋಕ್ಕೆ ಬಾಕಿ ಇದೆ, ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಗೈಸ್, ಪ್ರಮೋದವ್ರು ಬರ್ಬೇಕಾದ್ರೆ ಎಗ್ ನೂಡಲ್ಸ್ ತಗೊಂಡು ಬಂದಿದ್ದರು. ನಾವೆಲ್ಲರೂ ಕುತ್ಕೊಂಡು ಇವಾಗ ತಿಂತಾ ಇದ್ದೀವಿ. ಶ್ರೇಯಾಂಶ್ ಹೆಂಗನೆ ಉಂಟು ನೂಡಲ್ಸ್? ಸೂಪರ್. ಹೆಂಗನೆ ತಿನ್ನ ನೂಡಲ್ಸ್? ಇವತ್ತಿನ ಕಿವಿ ಮಾತು: ಹಣ ಮನುಷ್ಯನನ್ನು ಬದಲಾಯಿಸುವುದಿಲ್ಲ, ಮನುಷ್ಯನ
ನಿಜ ಸ್ವರೂಪವನ್ನು ಹೊರಹಾಕುತ್ತದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.